ಲಯನ್ ಟಿವಿ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ತಿಂಗಳುಗಳಿಂದ ನಾಯಕತ್ವ ಬದಲಾವಣೆಯ ಕಿಚ್ಚು ಧಗಧಗಿಸ್ತಾ ಇದೆ. ಈ ಮಧ್ಯೆ ಉಪಚುನಾವಣೆ ಟಿಕೆಟ್ ಜಟಾಪಟಿ ಶುರುವಾಗಿದೆ. ಘಟಾನುಘಟಿ ನಾಯಕರಲ್ಲಿ ಈಗ ಒಡುಕು ಮೂಡಿದ್ದು, ಈಗ ಮಾಧ್ಯಮಗಳ ಎದುರೇ ಬಹಿರಂಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ ಹೊಸ ತಲೆನೋವು ಶುರುವಾಗಿದೆ. ಮತ್ತೊಂದೆಡೆ ಈಗ ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಭಾರತಕ್ಕೂ ಡೇಂಜರ್ ಅಲರ್ಟ್ ಮೆಸೇಜ್ ಅನ್ನ ನೀಡಿದೆ. ಇದೇ ರೀತಿ ಇನ್ನೂ ಹೆಚ್ಚಿನ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಇವತ್ತಿನ ಬಿಗ್ ನ್ಯೂಸ್ ನಲ್ಲಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಈಗ ಟಿಕೆಟ್ ವಿಚಾರವಾಗಿ ಜಿಲ್ಲಾ ರಾಜಕಾರಣ ಹಾಗೂ ರಾಜ್ಯ ನಾಯಕರ ನಡುವೆ ಭಾರಿ ಜಟಾಪಟಿಗೆ ಕಾರಣವಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ನಡೆಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಈ ಬೆಳವಣಿಗೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಜಮೀರ್ ಅಹಮದ್ ಹಸ್ತಕ್ಷೇಪ ಮಾಡ್ತಾ ಇರುವುದಕ್ಕೆ ಈಗ ಎಸ್ ಮಲ್ಲಿಕಾರ್ಜುನ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅವನ್ಯಾರು ಇಲ್ಲಿ ಬಂದು ಮಾತನಾಡೋಕೆ? ನಮ್ಮ ಕ್ಷೇತ್ರಗಳಿವು, ಇವೆಲ್ಲ ಸರಿ ಇರಲ್ಲ. ಇಲ್ಲಿ ಬಂದು ಮಾತನಾಡೋಕೆ ಅವನಿಗೆ ಅಧಿಕಾರ ಕೊಟ್ಟೋರು ಯಾರು? ಪಕ್ಷದ ಸಭೆ ಕರೆದಾಗ ನಾನು ಈ ಬಗ್ಗೆ ಮಾತನಾಡ್ತೇನೆ ಅಂತ ವಾರ್ನ್ ಮಾಡಿದ್ದಾರೆ. ಇನ್ನು ಜನವರಿ 26ರಂದು ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ನಿವಾಸಕ್ಕೆ ಭೇಟಿ ನೀಡಿದಂತಹ ಜಮೀರ್ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯಿಸಿದ್ರು. ಈ ಬಗ್ಗೆ ಹೈಕಮಾಂಡ್ ಮತ್ತು ವರಿಷ್ಠರಿಗೆ ಮನವಿ ಮಾಡುವುದಾಗಿ ಜಮೀರ್ ಅವರು ನೀಡಿದಂತಹ ಹೇಳಿಕೆ ಈಗ ಮಲ್ಲಿಕಾರ್ಜುನ್ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಟಿಕೆಟ್ ವಿಚಾರವಾಗಿ ಕೊಟ್ಟಿದ್ದಂತಹ ಹೇಳಿಕೆಗಳಿಗೆ ಸಚಿವ ಜಮೀರ್ ಅಹಮದ್ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ದನ್ನೇ ನಾನು ಹೇಳಿದ್ದೇನೆ. 2023ರಲ್ಲಿ ಇದು ನನ್ನ ಕೊನೆ ಚುನಾವಣೆ ಅಂತ ಅವರೇ ಹೇಳಿದ್ದಾರೆ. ಅವರೇ ಮಾತು ಕೊಟ್ಟಿದ್ರು. ಬಹಳ ಹಿಂದಿನಿಂದಲೂ ಕೂಡ ಅಲ್ಪಸಂಖ್ಯಾತರು ಟಿಕೆಟ್ ಅನ್ನ ಕೇಳ್ಕೊಂಡು ಬರ್ತಿದ್ದಾರೆ. ಇದೇನು ಹೊಸದಲ್ಲ. ನಾನು ಟಿಕೆಟ್ ಕೊಡೋದಕ್ಕೆ ಆಗುವುದಿಲ್ಲ. ನಮಗೆ ಟಿಕೆಟ್ ಕೊಡುವುದು ಹೈಕಮಾಂಡ್ ನವರು. ನಾವು ಈಗಾಗಲೇ ಕೇಳಿದ್ದೇವೆ. ಬಹಳ ಮಂದಿ ಅಲ್ಪಸಂಖ್ಯಾತರು ನನ್ನ ಬಳಿ ಬಂದು 80,000 ಓಟ ನಮ್ದಿದೆ, ಈ ಬಾರಿ ನನಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಕೇಳಿದ್ರು. ಈಗ ಅಲ್ಪಸಂಖ್ಯಾತ ನಾಯಕ ಆದ್ಮೇಲೆ ನನ್ನ ಬಳಿ ಅವರೆಲ್ಲ ಬಂದು ಕೇಳಬೇಕು. ಈ ಬಗ್ಗೆ ವರದಿಯನ್ನ ಹೈಕಮಾಂಡ್ಗೆ ಕೊಡ್ತೀನಿ. ನಮ್ಮ ಕ್ಷೇತ್ರ ಅವರ ಕ್ಷೇತ್ರ ಎಂಬುದಿಲ್ಲ. ಈಗ ಚಾಮರಾಜಪೇಟೆ ನಮ್ಮದೆಂದು ಹೇಳೋದಕ್ಕೆ ಆಗತ್ತಾ? ನಮ್ಮದು ಹೈಕಮಾಂಡ್ ಪಕ್ಷ. ಎಲ್ಲಾ ಕ್ಷೇತ್ರವು ಈಗ ಕಾಂಗ್ರೆಸ್ ಕ್ಷೇತ್ರಗಳು. ನಾವಿಬ್ರು ತೀರ್ಮಾನ ಮಾಡಲ್ಲ. ಕೇಳೋದ್ರಲ್ಲಿ ತಪ್ಪೇನಿದೆ, ಆದ್ರೆ ಕೊಡುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಸಚಿವ ಮಲ್ಲಿಕಾರ್ಜುನ್ ಅವರಿಗೆ ಈಗ ಜಮೀರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ಅವರನ್ನ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿಯಾಗಿದ್ದು ಭಾರಿ ಕುತೂಹಲವನ್ನ ಮೂಡಿಸಿದೆ. ದಶಕಗಳ ಬೇಡಿಕೆಯಾಗಿರುವಂತಹ ಒಳ ಮೀಸಲಾತಿ ಕುರಿತು ರಾಜ್ಯ ಸರ್ಕಾರದಿಂದ ವಿಳಂಬ ಧೋರಣೆಯ ಹಿನ್ನೆಲೆಯಲ್ಲಿ ಇಬ್ಬರು ಪ್ರಭಾವಿ ನಾಯಕರು ಸುದೀರ್ಘ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಇದು ಕೇವಲ ರಾಜಕೀಯ ಭೇಟಿಯಲ್ಲ, ಸಮುದಾಯದ ನ್ಯಾಯಯುತ ಹಕ್ಕಿಗಾಗಿ ರೂಪಿಸ್ತಾ ಇರುವಂತಹ ರಣತಂತ್ರದ ಭಾಗವಾಗಿ ಕಂಡು ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಕೂಡ ಅನುಷ್ಠಾನದ ವಿಳಂಬ ಸಮುದಾಯದ ನಾಯಕರಲ್ಲಿ ಅತೃಪ್ತಿಯನ್ನ ಮೂಡಿಸಿದೆ. ಹೀಗಾಗಿ ಮುನಿಯಪ್ಪ ಅವರ ಬೆಂಗಳೂರಿನ ನಿವಾಸಕ್ಕೆ ಪರಂ ಭೇಟಿ ನೀಡಿದ್ದು ಈಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಒದಗಿಸುವ ಅನಿವಾರ್ಯತೆ ಬಗ್ಗೆ ಈಗ ಚರ್ಚಿಸಲಾಗಿದೆಯಂತೆ. ಒಟ್ಟಿನಲ್ಲಿ ಈ ಭೇಟಿಯು ಈಗ ಪ್ರಬಲ ಒತ್ತಡ ತರುವಂತಹ ಕಾರ್ಯತಂತ್ರದ ಭಾಗವಾಗಿದೆ. RSS ಅನ್ನ ನಿಷೇಧಿಸ್ತೇವೆ ಅಂತ ಯಾರಾದ್ರೂ ಕೂಡ ಅನ್ಕೊಂಡಿದ್ರೆ ಅದು ಭ್ರಮೆ ಎಂಬ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಟಾಂಗ್ ಕೊಟ್ಟಿದ್ದಾರೆ. RSS ಅನ್ನ ಇದುವರೆಗೂ ಯಾರು ಕೂಡ ನಿಷೇಧ ಮಾಡಿಲ್ಲ, ನಿಷೇಧ ಮಾಡುವುದಾಗಿ ಯಾರೂ ಕೂಡ ಹೇಳಿಲ್ಲ. ಪ್ರಿಯಾಂಕ್ ಖರ್ಗೆ RSS ಚಟುವಟಿಕೆಗಳನ್ನ ನಿರ್ಬಂಧಿಸುವ ಬಗ್ಗೆ ಪ್ರಸ್ತಾಪಿಸಿದ್ದನ್ನ ಉಲ್ಲೇಖಿಸಿದಂತಹ ಸತೀಶ್ ಜಾರಕಿಹೊಳಿ ಸಂಘಟನೆ ನಿಷೇಧಕ್ಕೂ ಅದರ ಚಟುವಟಿಕೆ ನಿರ್ಬಂಧಕ್ಕೂ ಕೂಡ ವ್ಯತ್ಯಾಸವಿದೆಯಲ್ಲ. ಈಗ ನಿಮ್ಮ ಸರ್ಕಾರವಾಗ್ಲಿ ಅಥವಾ ನಮ್ಮ ಸರ್ಕಾರವಾಗ್ಲಿ, ಯಾವುದೇ ಸರ್ಕಾರವಾಗ್ಲಿ ಈಗ RSS ಅನ್ನ ನಿಷೇಧಿಸುವ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ. ಅದರ ಬಗ್ಗೆ ಚರ್ಚೆ ಮಾಡುವುದು ಅನಗತ್ಯ ಅಂತ ಹೇಳಿದ್ದಾರೆ. ಇನ್ನು ಡಿಕೆಶಿ ದೆಹಲಿಗೆ ಹೋದ ವಿಚಾರವಾಗಿ ಮಾಧ್ಯಮಗಳ ಪ್ರಶ್ನೆಗಳಿಗೂ ಕೂಡ ಉತ್ತರ ನೀಡಿದ್ದು, ದೆಹಲಿಗೆ ತೆರಳಿರುವಂತಹ DCM DK ಶಿವಕುಮಾರ್ ಅವರ ಪರವಾಗಿ ನಾವಿದ್ದೇವೆ, ಅವರು ನಾಳೆಯೇ ಬರ್ಲಿ, ತೊಂದರೆ ಇಲ್ಲ ಅಂತ ಹೇಳಿದ್ರು.
ನಾನೇ ಪ್ರಾದೇಶಿಕ ಪಕ್ಷ ಮಾಡಿ 2028ಕ್ಕೆ ಅಧಿಕಾರಕ್ಕೆ ಬಂದು ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತ ವೈದ್ಯಪುರ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ದೆಹಲಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಯತ್ನಾಳ್, ಯಾವ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಕೂಡ ನಾನು ಭೇಟಿ ಮಾಡೋಕೆ ದೆಹಲಿಗೆ ಬಂದಿಲ್ಲ. ಈಗ ಯಾರ ಕಾಲಿಗೆ ಬಿದ್ದು ಪಕ್ಷ ಸೇರಿಸಿಕೊಳ್ಳಿ ಅಂತ ಕೇಳಲ್ಲ. ಯಾರೇ ಏನೇ ಸರ್ವೆ ಮಾಡಿದ್ರು ಕೂಡ ಈಗ ಅಧಿಕಾರಕ್ಕೆ ಬರ್ತೇವೆ. ಜೆಸಿಬಿ ಆಗತ್ತೋ ಏನಾಗತ್ತೋ ನೋಡೋಣ, ಆದ್ರೆ ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರಲಿದೆ. ರಾಜ್ಯದಲ್ಲಿ ಕಡು ಭ್ರಷ್ಟ ಕುಟುಂಬ ಬಿಜೆಪಿಯಲ್ಲಿ ಇರೋವರೆಗೂ ನಾನು ಪಕ್ಷ ಸೇರಲ್ಲ. ವೈಜಯೇಂದ್ರ, ಯಡಿಯೂರಪ್ಪ, ರಾಘವೇಂದ್ರರ ಕುಟುಂಬ ಇರುವವರೆಗೂ ನಾನು ಪಕ್ಷ ಸೇರಲ್ಲ. ಈಗ ನಾನು ಹೋಗಿ ಕೈಕಾಲು ಹಿಡಿದು ಪಕ್ಷಕ್ಕೆ ಸೇರಿಸಿಕೊಳ್ಳಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಾವು ಸ್ವಾಭಿಮಾನದಿಂದ ಬದುಕ್ತಾ ಇರುವವರು ಅಂತ ಯತ್ನಾಳ್ ಹೇಳಿದ್ದಾರೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ರಾಜ್ಯ ಬಜೆಟ್ ಅನ್ನ ಕೌದಿಗೆ ಹೋಲಿಕೆ ಮಾಡಿದ್ದಾರೆ. ಈಗ ಬಜೆಟ್ ತನ್ನ ಗೌರವವನ್ನೇ ಕಳೆದುಕೊಂಡಿದೆ. ಎಲ್ಲಾ ಕಡೆ ಬಿಸಾಕಿರುವಂತಹ ಬಟ್ಟೆಗಳನ್ನ ಸೇರಿ ಕೌದಿ ಮಾಡಿದಂತಿದೆ. SC/ST ದೇವಸ್ಥಾನ ಸೇರಿದಂತೆ ಈಗ ಎಲ್ಲಾ ಕಡೆಯಿಂದಲೂ ಕೂಡ ಹಣ ಸೇರಿಸಿ ಒಂದಿಷ್ಟು ಸಾಲ ಮಾಡಿ ಕೌದಿಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ನಿರೀಕ್ಷೆಗಳೆಲ್ಲ ಸುಳ್ಳಾಗಿವೆ. ಗ್ಯಾರೇಜ್ ಬಟ್ಟೆಗಳನ್ನ ಈಗ ಸೇರಿಸಿ ಮಾಡಿರುವಂತಹ ಕೌತಿ ಇದು. ಇದರಿಂದ ಆರೋಗ್ಯ ಕೆಟ್ಟು ಹೋಗುತ್ತೆ ಅಂತ ಈಶ್ವರಪ್ಪ ವ್ಯಂಗ್ಯವಾಡಿದ್ರು. ಇನ್ನು ಬೆಂಗಳೂರು ಬಿಟ್ಟು ಬೇರೆ ಕಡೆ ನಗರ ಪಾಲಿಕೆ ಚುನಾವಣೆಗಳ ಬಗ್ಗೆ ಯೋಚನೆಯನ್ನೇ ರಾಜ್ಯ ಸರ್ಕಾರ ಮಾಡಿಲ್ಲ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಸರ್ಕಾರ. ಪ್ರತಿದಿನ ಪ್ರಜಾಪ್ರಭುತ್ವ ಸಂವಿಧಾನ ಅಂತ ಹೇಳ್ತಾರೆ, ಆದ್ರೆ ನಡವಳಿಕೆ ಮಾತ್ರ ವಿರುದ್ಧವಾಗಿದೆ. ಚುನಾವಣಾ ಆಯೋಗದ ಆಯುಕ್ತರಿಗೆ ಏನಾಗಿದೆಯೋ ಗೊತ್ತಿಲ್ಲ, ದುಬೈನಲ್ಲಿ ಹೋಗಿ ಕುಳಿತಿದ್ದಾರೆ. ಆಯುಕ್ತರಾದಂತಹ ಸಂಗ್ರೇಶಿಯವರು ಈಗ ಬಹಿರಂಗವಾಗಿ ಆದ್ರೂ ಕೂಡ ಹೇಳಬೇಕು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ರಾಜ್ಯ ಸರ್ಕಾರ ಗಮನ ಹರಿಸ್ತಾ ಇಲ್ಲ, ನಾನು ನಿಸ್ಸಹಾಯಕ ಅಂತ ಕೋರ್ಟ್ಗೆ ಹೇಳಿ ಅಂತ ಈಶ್ವರಪ್ಪ ಅವರು ಗುಡುಗಿದ್ದಾರೆ. ಉಡುಪಿ ಜಿಲ್ಲೆಯ ಕಾಪು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ಸಮರ ದೇವರ ಅಂಗಳಕ್ಕೂ ಈಗ ಕಾಲಿಟ್ಟಿದೆ. ತನ್ನ ಮೇಲೆ ನಡೀತಾ ಇರುವಂತಹ ವೈಯಕ್ತಿಕ ದಾಳಿಯಿಂದಾಗಿ ಬೇಸರಗೊಂಡಿರುವಂತಹ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ದೇವರು ಮತ್ತು ದೈವದ ಮುಂದೆ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸುತ್ತಾರೆ ಅಂತ ಆರೋಪಿಸಿ ಕಾಂಗ್ರೆಸ್ನ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ವಿರುದ್ಧ ಈಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಾಪು ಶ್ರೀ ಹೊಸ ಮಾರಿಗುಡಿ ಅಮ್ಮನ ದೇಗುಲಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ದೇಗುಲಕ್ಕೆ ಭೇಟಿ ನೀಡಿದ ಬಳಿಕ ಮಾತನಾಡಿದಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರು, ಮಾರಿಯಮ್ಮನ ಮುಂದೆ ಸತ್ಯವನ್ನ ಸಮರ್ಪಿಸಿದ್ದೇನೆ, ಎಲ್ಲವನ್ನ ತಾಯಿಯೇ ನೋಡ್ಕೊಳ್ಳಿ, ನನ್ನ ಸತ್ಯವನ್ನ ತಾಯಿಗೆ ಅರ್ಪಿಸಿದ್ದೇನೆ. ಸೊರಕೆ ಅವರಿಗೆ ತಾಯಿ ಬುದ್ಧಿ ಕೊಡ್ಲಿ, ನನ್ನ ಕುಟುಂಬ ಯಾವುದೇ ಅವ್ಯವಹಾರದಲ್ಲಿ ತೊಡಗಿಲ್ಲ. ಪ್ರತಿ ಬಾರಿ ತನ್ನ ಕುಟುಂಬದ ಬಗ್ಗೆ ಸುಳ್ಳು ಹೇಳಿಕೆಯನ್ನ ನೀಡ್ತಾರೆ. ಅನಾಚಾರ, ಭ್ರಷ್ಟಾಚಾರದ ಸುಳ್ಳು ಆರೋಪ ಮಾಡ್ತಾರೆ. ಈಗ ಒಂದು ಸುಳ್ಳನ್ನ 10 ಬಾರಿ ಹೇಳಿದಾಗ ಜನರು ನಂಬ್ತಾರೆ. ಅದೇ ಕಾರಣಕ್ಕೆ ನಾನು ದೇವರಿಗೆ ಮೊರೆ ಹೋಗಿದ್ದೇನೆ, ಸುಳ್ಳು ಸಾಯಬೇಕು, ಸತ್ಯ ಗೆಲ್ಲಬೇಕು ಅಂತ ಸುರೇಶ್ ಶೆಟ್ಟಿ ಅವರು ಹೇಳಿದ್ರು. ಅಬಕಾರಿ ನಿಧಿ ಹಗರಣದಲ್ಲಿ ಖುಲಾಸೆಗೊಂಡಿದ್ದಂತಹ ಕೇಜ್ರಿವಾಲ್ ಸೇರಿದಂತೆ 23 ಮಂದಿಗೆ ದಿಲ್ಲಿ ಹೈಕೋರ್ಟ್ ಮತ್ತೆ ನೋಟಿಸ್ ಅನ್ನ ನೀಡಿದೆ. ಮಾರ್ಚ್ 16ರಂದು ಮುಂದಿನ ವಿಚಾರಣೆಯನ್ನ ನಡೆಸಲಿದೆ. ರೌಸ್ ಅವೆನ್ಯೂ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನಿಸಿ ಈಗ ಹೈಕೋರ್ಟ್ ನಲ್ಲಿ ಸಿಬಿಐ ಅರ್ಜಿಯನ್ನ ಸಲ್ಲಿಸಿತ್ತು. ಸಿಬಿಐ ಪರವಾಗಿ SG ತುಷಾರ್ ಮೆಹ್ತಾ ವಾದವನ್ನ ಮಂಡಿಸಿದ್ರು. ಕೇಜ್ರಿವಾಲ್ ಮತ್ತು ಸಿಸೋಡಿಯಾ ಸೇರಿದಂತೆ ಈಗ ಇತರೆಯ 23 ಜನರ ಬಿಡುಗಡೆ ಆದೇಶಕ್ಕೆ ತಡೆ ನೀಡುವ ಮನವಿಯನ್ನ ನ್ಯಾಯಾಲಯ ನಿರಾಕರಿಸಿತ್ತು. ಎಲ್ಲಾ ಆರೋಪಿಗಳ ಬಿಡುಗಡೆಯ ವಿರುದ್ಧ ಸಿಬಿಐ ಸಲ್ಲಿಸಿದಂತಹ ಪರಿಷ್ಕರಣಾ ಅರ್ಜಿಯನ್ನ ಹೈಕೋರ್ಟ್ ನಿರ್ಧರಿಸುವವರೆಗೂ ಈಗ ಇಡೀ ಪ್ರಕರಣವನ್ನ ಮುಂದೂಡುವಂತೆ ನ್ಯಾಯಮೂರ್ತಿ ಆದೇಶಿಸಿದ್ದಾರೆ ಹಾಗೂ ಎಲ್ಲರಿಗೂ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇನ್ನು ಫೆಬ್ರವರಿ 27ರಂದು ಎಎಪಿ ನಾಯಕರಾದಂತಹ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಮತ್ತು ಇತರರನ್ನ ಖುಲಾಸೆಗೊಳಿಸಲಾಗಿತ್ತು. ಅಬಕಾರಿ ನೀತಿಯಲ್ಲಿ ಯಾವುದೇ ಪಿತೂರಿ ಅಥವಾ ಕ್ರಿಮಿನಲ್ ಉದ್ದೇಶ ಇರಲಿಲ್ಲ ಅನ್ನೋದು ಕೂಡ ಹೇಳಿತ್ತು. ಇರಾನ್ನಲ್ಲಿ ಬಹುದೊಡ್ಡ ಬದಲಾವಣೆ ಸಂಭವಿಸಿದೆ. ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಸಾವಿನ ನಂತರ ಅವರ ಮಗ ಮೋಜ್ತಬಾ ಖಮೇನಿ ಈಗ ಅವರನ್ನ ಹೊಸ ಸರ್ವೋಚ್ಚ ನಾಯಕನನ್ನಾಗಿ ನೇಮಿಸಲಾಗಿದೆ. ಈ ನೇಮಕ ಇರಾನ್ನ ಇಸ್ಲಾಮಿಕ್ ಸರ್ಕಾರದ
ಬೆಂಬಲಿಗರಲ್ಲಿ ಹೊಸ ಉತ್ಸಾಹವನ್ನ ತುಂಬಿದೆ. ಹೊಸ ನಾಯಕನ ಆಗಮನದೊಂದಿಗೆ ಇರಾನ್ ಮತ್ತೆ ಇಸ್ರೇಲ್ ವಿರುದ್ಧ ತೀವ್ರವಾದ ದಾಳಿಯನ್ನ ಪ್ರಾರಂಭಿಸಿದೆ. ಯುದ್ಧದಲ್ಲಿ ಮೋಜ್ತಬಾ ಖಮೇನಿ ಗಾಯಗೊಂಡಿದ್ದಾರೆ ಅಂತ ಇರಾನ್ ಇಂಟರ್ ನ್ಯಾಷನಲ್ ಸುದ್ದಿ ಸಂಸ್ಥೆಯೊಂದು ಹೇಳ್ಕೊಂಡಿದೆ. ಇದರಿಂದ ರೊಚ್ಚಿಗಿದ್ದಂತಹ ಇರಾನ್ ನಾಯಕ ಮೋಜ್ತಬಾ ಖಮೇನಿ ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ತೀವ್ರ ಘರ್ಷಣೆ ನಡೆಸುವಂತೆ ಆದೇಶಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾಫ್ಸ್ ಮೋಜ್ತಬಾ ಅವರಿಗೆ ಸಂಪೂರ್ಣ ನಿಷ್ಠೆ ತೋರುವುದಾಗಿ ಪ್ರತಿಜ್ಞೆಯನ್ನ ಮಾಡಿದೆ. ಇನ್ನು ಹೊಸ ಸರ್ವೋಚ್ಚ ನಾಯಕನ ಆದೇಶಗಳನ್ನ ಸಂಪೂರ್ಣವಾಗಿ ಪಾಲಿಸುವುದಾಗಿ ಮತ್ತು ಅಗತ್ಯ ಇದ್ರೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಐಆರ್ಜಿಸಿ ಹೇಳಿಕೆಯನ್ನ ನೀಡಿದೆ. ಹೊಸ ನಾಯಕನ ಘೋಷಣೆಯಾದಂತಹ ಕೆಲವೇ ಗಂಟೆಗಳ ನಂತರ ಇರಾನ್ ಯುದ್ಧ ರಂಗದಲ್ಲಿ ಆಕ್ರಮಣಕಾರಿ ನಿಲುವು ತಳೆದಿದೆ. ಇನ್ನು ಇಸ್ರೇಲ್ ಮತ್ತು ಪ್ರಾದೇಶಿಕ ಗುರಿಗಳ ಕಡೆಗೆ ಹಲವಾರು ಕ್ಷಿಪಣಿಗಳನ್ನ ಹಾರಿಸಿದೆ ಅಂತ ಹೇಳಿಕೊಳ್ಳುವ ವಿಡಿಯೋವನ್ನ ಐಆರ್ಜಿಸಿ ಬಿಡುಗಡೆ ಮಾಡಿದೆ. ಫತಾಹ್ ಖೈಬರ್ ಮತ್ತು ಖಾದರ್ ನಂತಹ ಕ್ಷಿಪಣಿಗಳನ್ನ ಬಳಸಲಾಗಿದೆ ಅಂತ ವರದಿಗಳು ಹೇಳ್ತಾ ಇವೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ತೈಲ ಕೇಂದ್ರಗಳ ಮೇಲೆ ದಾಳಿಗಳಿಗೆ ಕಾರಣವಾಗಿದ್ದು, ಇದು ಕೇವಲ ಆರ್ಥಿಕ ನಷ್ಟವಲ್ಲದೆ ಭೀಕರ ಪರಿಸರ ದುರಂತಕ್ಕೆ ನಾಂದಿ ಹಾಡಿದೆ. ತೈಲ ಬಾವಿಗಳಿಗೆ ಬೆಂಕಿ ಬಿದ್ದಾಗ ಹೊರಹೊಮ್ಮುವ ದಟ್ಟ ಹೊಗೆ ನೂರಾರು ಕಿಲೋಮೀಟರ್ ದೂರದವರೆಗೆ ಹರಡಿ ಜನರ ಆರೋಗ್ಯಕ್ಕೆ ಮಾರಕವಾಗಲಿದೆ. ಈಗ ಈ ಹೊಗೆಯಲ್ಲಿರುವಂತಹ ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಶ್ವಾಸಕೋಶ ಮತ್ತು ರಕ್ತದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಗಾಳಿಯಲ್ಲಿ ಸೇರಿದ ಈ ವಿಷಗಳು ಮಳೆ ನೀರಿನಲ್ಲಿ ಬೆರೆತು ಆಮ್ಲ ಮಳೆಯನ್ನ ಸೃಷ್ಟಿಸಿ ಶ್ವಾಸಕೋಶಗಳನ್ನ ಹಾನಿಗೊಳಿಸ್ತಾ ಇವೆ. ಚರ್ಮ ರೋಗಗಳು, ಕ್ಯಾನ್ಸರ್ ಮತ್ತು ಮಕ್ಕಳ ಆರೋಗ್ಯದ ಮೇಲೂ ಕೂಡ ಗಂಭೀರ ಪರಿಣಾಮ ಬೀರಬಹುದು. ತಕ್ಷಣವೇ ಸಾವು ಸಂಭವಿಸದೇ ಇದ್ರೂ ಕೂಡ ದೀರ್ಘಾವಧಿಯಲ್ಲಿ ದೇಹದ ಅಂಗಾಂಗಗಳನ್ನ ಹಾನಿಗೊಳಿಸುತ್ತೆ ಅಂತ ತಜ್ಞರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಂದು ವೇಳೆ ಇರಾನ್ನ ಬೃಹತ್ ತೈಲ ಸಂಗ್ರಹಗಾರಗಳ ಮೇಲೆ ದಾಳಿಯಾದ್ರೆ ಈ ದುರಂತ 1991ರ ಗಲ್ಫ್ ಯುದ್ಧಕ್ಕಿಂತ 10 ಪಟ್ಟು ಹೆಚ್ಚು ಅಪಾಯಕಾರಿಯಾಗಬಹುದು ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಈ ಹೊಗೆ ಪರ್ಷಿಯನ್ ಗಲ್ಫ್ ದಾಟಿ ನೆರೆ ರಾಷ್ಟ್ರಗಳಿಗೂ ಕೂಡ ಹರಡಿ ಜಾಗತಿಕ ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಬಹುದು. ಭಾರತದವರೆಗೂ ಕೂಡ ಪರಿಣಾಮ ತಟ್ಟುವಂತಹ ಸಾಧ್ಯತೆ ಇದೆ ಅಂತ ತಜ್ಞರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬಿಗ್ ನ್ಯೂಸ್. ಮತ್ತೆ ಭೇಟಿಯಾಗೋಣ ನಾಳೆಯ ಬಿಗ್ ನ್ಯೂಸ್ ನಲ್ಲಿ.